ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡಿನಿ. ನಾನು ಕೂಡ ಆರಾಮದೀನಿ ರೀ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ಬೇಕಂತ ಹೇಳಿ ಶುರು ಮಾಡೀನಿ ರೀ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಮಾಡೋದು. ಸೊ ಬೆಳಗ್ಗೆ ಇಲ್ಲಿ ಟಿಫಿನಿಗೆ ಇಡ್ಲಿ ಮಾಡಿದ್ರು ಫ್ರೆಂಡ್ಸ್. ಹಾಗಾಗಿ ಇವ್ರಿಗೆಲ್ಲ ಒಂದೇ ಸರಿ ಹಾಕ್ಕೊಟ್ಟು ನೋಡ್ರಿ. ಒಬ್ಬರು ನೋಡಿ ಒಬ್ರು ತಿಂತಾರಂತ ಹೇಳಿ ಎಲ್ಲರೂ ಒಟ್ಟಿಗೆ ಕುಂತ್ಕೊಂಡು ನಾಷ್ಟ ಮಾಡೋದು ಅದು ಒಂಥರ ಚಂದ ಅನುಭವ ರೀ. ಸೊ ಇನ್ನು ನಾಷ್ಟ ಎಲ್ಲ ಆದಮೇಲೆ ಫ್ರೆಂಡ್ಸ್ ನೋಡ್ರಿ ಆಟ ಆಡತ್ತವು ಎಲ್ಲ ಹುಡುಗರು. ಇದು ನಮ್ಮ ಅಣ್ಣ ಮನೆ ಮುಂದೆಲ್ಲ ಆಟ ಆಡೋಕೆ ಭಾಳ ದೊಡ್ಡ ಜಾಗನೇ ಐತ್ರಿ. ಒಂದು ಸೈಡ್ ಇನ್ನೂ ಕಟ್ಟಾತರ ಮನೆ, ಒಂದು ಸೈಡ್ ಕಂಪ್ಲೀಟ್ ಆಗೈತಿ. ಸೊ ಹಾಗಾಗಿ ಜಾಗನೂ ಭಾಳ ಐತ್ರಿ ಆಟ ಆಡೋಕೆ. ಇವರಿಗೆಲ್ಲ ಚೆಂದಾಗಿ ಅವ್ರ ಪಾಡಿಗೆ ಅವ್ರು ಆಟ ಆಡತ್ತಿದ್ರು. ತವ್ರ ಮನೆಗೆ ಬಂದಮೇಲೆ ಹುಡುಗರು ಚಿಂತೆ ಇರಲ್ಲ ಅಂತಾರಲ್ಲ, ಅದು ಭಾಳ ನಿಜ ಫ್ರೆಂಡ್ಸ್. ನನ್ನ ವಿಷಯದಾಗಂತರೂ ಇಲ್ಲಿ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಣ್ಣ ಮಕ್ಕಳು ಎಲ್ಲರೂ ಇರ್ತಾರಲ್ರಿ, ಒಬ್ರಿಗೊಬ್ರು ಚೆಂದಾಗಿ ಕೂಡ್ಕೊಂಡು ಆಟ ಆಡ್ತಾವೆ. ನಮಗೇನು ಇವ್ರನ್ನ ಕಾಯಬೇಕು ಅಂತ ಯೋಚನೆ ಇರಲ್ರಿ, ಯಾಕಂದ್ರೆ ಗೇಟೆಲ್ಲ ಹಾಕ್ಬಿಟ್ಟಿರ್ತೀವಿ. ಸೊ ಒಳಗೆ ಇಷ್ಟು ಜಾಗ ಐತ್ರಿ, ಆರಾಮಾಗಿ ಅವ್ರು ಆಟ ಆಡ್ಕೋತಾರು. ಒಬ್ಬೊಬ್ರು ಅವ್ರಿಗೆ ಬೇಕಾಗಿದ್ದೆಲ್ಲ ಸಾಮಾನು ತೊಗೊಂಡು ಆಟ ಆಡ್ತಾರೆ ರೀ. ಇಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಗ ಅದನು ಸೈಕಲಿಗೆ ಪಂಚರ್ ಹಾಕತಾನು. ಪ್ರಾಪರಾಗೇನಲ್ಲ, ಸುಮ್ಮನೆ ಆಟ ಆಡ್ತಿರ್ತಾರೆ. ಈಗ ನೋಡ್ರಿ ಬೆಂಗಳೂರಾಗಂತೂ ಮಣ್ಣಾಗ ಕಂಡಿರಲಿಕ್ಕೆ ನಾವು 4ನೇ ಆಫ್ಟರ್ನಾಗ ಅದೀವಿ. ಸೊ ಹಾಗಾಗಿ ಇಲ್ಲಿ ಮಣ್ಣು ನೋಡ್ಯಾಳು, ಆಟ ಆಡತ್ತಾಳು. ಇದು ನಮ್ಮ ಪುಟ್ಟ ಪಾಪುರಿ, ಜಸ್ಟ್ ಬಾರ್ನ್. ಇದು ಒಂದೂವರೆ ವರ್ಷ ಅದು ಅಷ್ಟೇ. ಇದಕ್ಕೆ ನಮ್ಮ ಅಣ್ಣನ ಪಾಪುರಿ ಅದು. ಸೊ ಹಿಂಗೆ ಫ್ರೆಂಡ್ಸ್ ಇಲ್ಲಿ ಇವರು ತುಂಬ ಎಂಜಾಯ್ ಮಾಡ್ತಾರೆ ರೀ. ಇನ್ನು ಇವ್ರದ್ದೆಲ್ಲ ಈ ಕಡೆ ಆಟ ಆಡೋ ಮುಂದೆ ನಾವು ಆ ಕಡೆ ಒಂದು ರೆಸಿಪಿ ಮಾಡಿದ್ವಿ ಫ್ರೆಂಡ್ಸ್. ನಿಮಗೂ ತೋರಿಸಿದ್ರಾಯ್ತು ಅಂಥೇಳಿ ನಾನು ಒಂದು ವಿಡಿಯೋ ಮಾಡ್ಕೊಂಡಿನಿ ರೀ. ಮಾಮೂಲಾಗೆ ನಮ್ಮ ಕಡೆ ಜನಕ್ಕೆಲ್ಲ ಗೊತ್ತಿರ್ತೈತೆ ರೀ ಸೌಂತೆ ಬೀಜ ಅಥವಾ ಸೌತಿ ಬೀಜ ಅಂದರೆ ಏನು ಅಂತಂದು. ಎಕ್ಸ್ಪೆಷಲಿ ಬೇಸಿಗೆಗಾಲದಲ್ಲೇ ಇದನ್ನು ಮಾಡೋದ್ರಿ. ಇದನ್ನು ಹೆಂಗಪ್ಪ ಮಾಡೋದು ಅಂತಂದ್ರೆ ಫ್ರೆಂಡ್ಸ್, ಸಣ್ಣ ರವೆ ಏನಿರ್ತಾವಲ್ಲ ಅವನ್ನ ಚೆಂದಾಗೆ ನಾದ್ಕೋಬೇಕು. ಭಾಳ ಗಟ್ಟಿನೂ ಅಲ್ರಿ, ಭಾಳ ಮಿದುನೂ ಅಲ್ಲ, ಮೀಡಿಯಮ್ಮಾಗೆ ನಾನೀಗ ನಾದ್ಕೊಳತ್ತೀನಿ ನೋಡಿ ಫ್ರೆಂಡ್ಸ್. ಇವನ್ನ ಕಂಪಲ್ಸರಿ ಬೇಸಿಗೆಗಾಲದಲ್ಲಿ ಮಾಡ್ತಾರೆ ರೀ. ನಮ್ಮ ಅಕ್ಕ ನಾ ಬರೋಕ್ಕೂ ಮುಂಚೆನೇ ಎಲ್ಲ ಶುರು ಮಾಡ್ಕೊಂಬಿಟ್ಟಿದ್ರು. ಇನ್ನು ನಾವು ಬಂದಿದ್ವಲ್ಲ ಇನ್ನೂ ಸ್ವಲ್ಪ ಮಾಡಿದ್ರಾಯ್ತು ಅಂಥೇಳಿ ಮಾಡಕತ್ತಿದ್ವಿ ರೀ. ಇವನ್ನ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗೆ ನಾದ್ಕೋಬೇಕ್ರಿ. ಇವು ಎಲ್ಲ ರವೆ ಇರ್ತಾವಲ್ಲ ಫ್ರೆಂಡ್ಸ್, ಹೆಂಗೆ ಮಾಡಕ್ಕೆ ಬರುತ್ತಾ ಅಂತಂದ್ರೆ, ಇದು 1ರಿಂದ 1.5 ತಾಸೆಲ್ಲ ನೆಂದು ಬಿಟ್ರೆ ಚೆಂದಾಗಿ ಹಿಟ್ಟಿನ ಹದಕ್ಕೆ ಬರುತ್ತೆ ರೀ. ಸೇಮ್ ಹಿಟ್ಟು ಆದಂಗೆ ಸ್ಮೂತ್ ಆಗುತ್ತೆ. ಸೊ ಆವಾಗ ನಮಗೆ ಅದನ್ನು ಮಾಡೋಕ್ಕೆ ಈಸಿ ಆಗುತ್ತೆ ರೀ. ಹಾಗಾಗಿ ಇದನ್ನು ಬೆಳಗ್ಗೆ ಬೇಗನೆ ನೆನೆ ಇಡಬೇಕು. ಈಗ ನೋಡಿರಿ ನಾ ಎಲ್ಲ ನಾದಿ ಚೆಂದಾಗಿ ಇದನ್ನು 1ರಿಂದ 1.5 ತಾಸು ನೆನೆಗೆ ಬಿಟ್ಬಿಡ್ತೀನಿ ರೀ. ಭಾಳ ಟೇಸ್ಟ್ ಆಕವ್ರಿ ಇವು. ಆವಾಗಿನ ಕಾಲದಾಗೆಲ್ಲ ಫ್ರೆಂಡ್ಸ್ ಏನೂ ರೆಡಿಮೇಡ್ ಸಿಗ್ತಿರೋಕ್ಕಿಲ್ಲ. ಶಾವಿಗೆ ಆಯಿತು, ಸೌತಿ ಬೀಜ ಆಯಿತು, ಎಲ್ಲದನ್ನು ಪ್ರತಿಯೊಂದನ್ನು ಕೈಲಿನ ಮಾಡಿಕೊಂಡು ತಿಂತಿದ್ದರು. ಬಟ್ ಈಗೆಲ್ಲ ರೆಡಿಮೇಡ್ ಬಂದ್ಬಿಟ್ಟವು ಫ್ರೆಂಡ್ಸ್. ಶಾವಿಗೆಯಿಂದ ಹಿಡಿದು ಪ್ರತಿಯೊಂದು, ಒಂದು ಗೋಧಿ ನುಚ್ಚು ಮಾಡ್ಬೇಕಾದ್ರೂ ಅವು ಸಹ ರೆಡಿಮೇಡ್ ಸಿಗ್ತಾವ್ರಿ. ಅವಾಗೆಲ್ಲ ಕುಟ್ಟಿನ ಮಾಡ್ಕೋಬೇಕಾಗಿತ್ತು ಗೋಧಿ ಹುಗ್ಗಿ ಎಲ್ಲ. ಹಿಂಗೆ ಕಾಲ ಬದಲಾದಂಗೆಲ್ಲ ಪ್ರತಿಯೊಂದೂ ರೆಡಿಮೇಡ್ ಆಗ್ತಾವೆ. ಅನಿವಾರ್ಯ ಇದ್ದಾಗ ನಾವು ಎಲ್ಲರೂ ಬಳಸ್ತೀವಿ ರೀ. ಬಟ್ ಟೈಮ್ ಇದ್ದಾಗ ಯಾರಾದರೂ ಮಾಡೋಕತ್ತ ಮುಂದೆ ನಮಗೆ ಅನ್ಸುತ್ತವೋ ಇವೆಲ್ಲ ಹಿಂಗೆ ಮಾಡಿದ್ರೆ ನೀವು ಅಂಥೇಳಿ. ಸೊ ಇದೊಂದು ರೆಸಿಪಿನೂ ಹಂಗೆ ಫ್ರೆಂಡ್ಸ್, ಹಳೇದಿದು. ಇದನ್ನು ನೋಡ್ರಿ ನಾ ಈಗ ಫುಲ್ಲು ನಾದಿ ಬಿಟ್ಟಿನಿ. ಇದನ್ನು 1ರಿಂದ 1.5 ತಾಸು ನಾವು ಚೆಂದಾಗಿ ನೆನೆಸೋಣಂತ್ರಿ. ಇನ್ನು ನೆಂದಾದ್ಮೇಲೆ ಫ್ರೆಂಡ್ಸ್ ನೋಡ್ರಿ ನಮ್ಮ ಅಕ್ಕನವ್ರು ಇಬ್ಬರು ಮಾಡೋಕ್ಕೆ ಕುಂತಿದ್ರು ಅಡ್ವಾನ್ಸಾಗೆ. ನಾ ಇಲ್ಲಿ ವೀಡಿಯೋ ಕ್ಲಿಪ್ ತೊಗೊಳತ್ತೀನಿ ರೀ. ಸೊ ಹಾಗಾಗಿ ಕ್ಯಾಮ್ರಾ ಸೆಟ್ ಮಾಡಿ ನಾನು ಮಾಡೋಕ್ಕೆ ಶುರು ಮಾಡೀನಿ ರೀ. ನನಗೂ ಎಲ್ಲ ರೂಢಿ ತಪ್ಪಿಬಿಟ್ಟೈತಿ ಫ್ರೆಂಡ್ಸ್. ಆವಾಗ ಕಂಪಲ್ಸರಿ ಮಾಡಿದೀವಿ ರೀ. ಹೆಂಗಂದ್ರೆ ಕಾಂಪಿಟೇಷನ್ ಮಾಡಿದ್ರಿ, ನೀ ಜಾಸ್ತಿ ಮಾಡ್ತೀಯ ನಾ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ. ಬಟ್ ಈಗ ನಂಗೆ ಬೆಂಗಳೂರಾಗ ಒಬ್ಬಕ್ಕೆ ಮಾಡ್ಕೊಳಕ್ಕಾಗಲ್ಲ, ನಂಗೆ ಆಗೋದೇ ಇಲ್ಲ ರೀ. ಇಲ್ಲಿ ಬಂದಾಗ ಮಾಡ್ಕೊಂಡು ಹೋಗ್ತೀನಿ. ಇವರೆಲ್ಲ ಮಾಡೋದು ನೋಡಿ ನಮಗೂ ಮಾಡಬೇಕು ಅನ್ಸುತ್ತೆ. ಸೊ ಹಾಗಾಗಿ ಇನ್ನು ನಾವೆಲ್ಲ ಮಾಡೋದು ನೋಡಿ ಫ್ರೆಂಡ್ಸ್, ನಮ್ಮ ಮಕ್ಕಳು ನಾವು ಮಾಡ್ತೀವಿ ಅಂತಿದ್ರು. ಹಿಟ್ಟು ವೇಸ್ಟ್ ಆಗುತ್ತಾ ಬೇಡ ಅಂತ ಎಷ್ಟು ಹೇಳಿದ್ರು ಅವ್ರು ಸುಮ್ಮನೆ ಆಗಲಿಲ್ಲ ರೀ. ಸೊ ಹಾಗಾಗಿ ನಾವು ಆಯ್ತು ನೀವು ಮಾಡಿರಿ ಅಂಥೇಳಿ ಅವ್ರಿಗೂ ಒಂದು ಚೂರು ಹಿಟ್ಟು ಕೊಟ್ಟು ಕುಂದಿರ್ಸೀವಿ. ಪ್ರಯತ್ನ ಮಾಡತ್ತಾರ್ರಿ ಅವರು. ಎಷ್ಟು ಮಾಡ್ತಾರ ಗೊತ್ತಿಲ್ಲ ಫ್ರೆಂಡ್ಸ್, ಒಟ್ಟು ಮಾಡಾಕತ್ತಿದ್ರು. ಇನ್ನು ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಅಳ್ತಾರೆ ಅಂಥೇಳಿ ನಾವು ಕೊಟ್ಟು ಕುಂದಿರ್ಸಿದ್ವಿ ರೀ ಅವರಿಗೆ. ಇನ್ನು ಫ್ರೆಂಡ್ಸ್ ವಿಡಿಯೋ ಎಲ್ಲ ಒಂಚೂರು ರೆಕಾರ್ಡಿಂಗ್ನಾಗ ನಿಮ್ಗೆ ಭಾಳ ಡಿಸ್ಟರ್ಬೆನ್ಸ್ ಆಗ್ಬೋದು. ಮನೆ ತುಂಬ ಹುಡುಗರು ಅದಾರಲ್ರಿ, ನಂಗೆ ಸಪ್ರೇಟಾಗಿ ಕುಂತು ಮಾಡೋಕ್ಕಾಗಲ್ಲ. ಬಂದುಬಿಡ್ತಾರೋ ಏನು ಮಾಡಾಕತ್ತಿ ಯಾಕೆ ಅಂಥೇಳಿ. ಸೊ ಹೀಗಾಗಿ ಅವ್ರನ್ನ ಸಮಾಧಾನ ಮಾಡಿ ಒಂಚೂರು ಹೊರಗೆ ಕಳಿಸಿ ನಾವು ಒಂಚೂರು ಸಪ್ರೇಟಾಗಿ ಕುಂತು ಸ್ವಲ್ಪ ಟೈಮ್ ಆಗ್ತೈತ್ರಿ. ಸ್ವಲ್ಪ ಡಿಸ್ಟರ್ಬೆನ್ಸು ಬರ್ತೈತಿ, ನೀವು ಅಡ್ಜಸ್ಟ್ ಮಾಡ್ಕೋತೀರಿ ಅಂದ್ಕೊಂಡಿನಿ ಫ್ರೆಂಡ್ಸ್. ಈಗ ನೋಡ್ರಿ ಇವರೆಲ್ಲ ಮಾಡತ್ತಾರೆ ನೋಡ್ರಿ, ಇಂತಿಂಥವು ಮಾಡತ್ತಿದ್ರು. ಇನ್ನೇನು ಕಸ್ಕೊಂಡ್ರೆ ಅಳ್ತಾರೆ ಅಂಥೇಳಿ ನಾವು ಸುಮ್ಮನಿದ್ವಿ, ಏನು ಮಾಡ್ತಾರೆ ಮಾಡಲಿ ಅಂಥೇಳಿ. ಇನ್ನು ಫ್ರೆಂಡ್ಸ್ ಇದೆಲ್ಲ ಹಸಿ ಇಟ್ಟಿದ್ದಾಗ ಹಿಂಗೆಲ್ಲ ಮಾಡಿರ್ತೀವಲ್ರಿ ನಾವು. ಸೊ ಇವನ್ನ 2ರಿಂದ 3 ದಿನ ಚೆಂದಾಗಿ ಬಿಸಿಲಾಗ ಒಣಗಿಸ್ಬಿಡೋಕ್ಕಾಗತ್ತೆ ರೀ. ನಾನೀಗ ತೊಗೊಂಡೋಗಿ ನೋಡಿ ಫ್ರೆಂಡ್ಸ್ ಮೇಲಿಟ್ಟು ಬಂದ್ವಿ ಹೂವು ಟೆರ್ರಸ್ ಮೇಲೆ. ಸೊ ಇವು 2ರಿಂದ 3 ದಿನ ಚೆಂದಾಗಿ ಒಣಗಿದಾದ್ಮೇಲೆ ನೋಡ್ರಿ ಈ ಥರ ಆಗ್ತವೆ. ಫುಲ್ ಪೂರ ಒಣಗಬೇಕವು. ಪೂರ ಒಣಗಿದ ಮೇಲೆ ಈ ಥರ ಕಾಣ್ತಾವೆ ಫ್ರೆಂಡ್ಸ್. ಅವು ನಿಮಗೆ ಇವು ವಿಡಿಯೋದಾಗ ಸೇಮ್ ಅಕ್ಕಿ ಕಣ್ಣಂಗೆ ಆಗ್ತಿರ್ಬೋದು, ಬಟ್ ಅಕ್ಕಿ ಅಲ್ರಿ ಇವು ಸೌತಿ ಬೀಜನ. ಫುಲ್ ಎಲ್ಲ ಬಿಸಿಲಿಗೆ ಒಣಗಿದ ಮೇಲೆ ಅವು ಈ ಥರ ಆಗ್ತಾವೆ.
ಇನ್ನು ಇವನ್ನ ಹೆಂಗೆ ಮಾಡೋದು ಅಂದ್ರೆ ಮಾಮೂಲಿ ನಾವು ಶಾವಿಗೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡೋದು. ಬಟ್ ನಾವಿಲ್ಲಿ ಶುಗರ್ ಯೂಸ್ ಮಾಡಲ್ಲ ರೀ, ಬೆಲ್ಲ ಯೂಸ್ ಮಾಡಿರ್ತೀವಿ. ಸೊ ನೋಡಿರಿ ಫ್ರೆಂಡ್ಸ್, ನಮ್ಮ ಅಕ್ಕ ಆಲ್ರೆಡಿ ಕುಕ್ಕರ್ನಾಗ ಮಾಡಿಟ್ಟಿದ್ಲು. ಯಾಕಪ್ಪ ಕುಕ್ಕರ್ನಾಗ ಅಂದ್ರೆ ಕಡೆಗಿದು ಬೆನ್ಸಕ್ಕೆ ಭಾಳ ಟೈಮ್ ತೊಗೋತೈತಿ. ಸೊ ಹಾಗಾಗಿ ಕುಕ್ಕರ್ನಾಗ ಒಂದು ವಿಜಿಲ್ ತೊಗೊಂಬಿಟ್ವಿ ಅಂದ್ರೆ ರೆಡಿ ಆಗುತ್ತೆ. ಇನ್ನು ನಾವು ಜನನೂ ಭಾಳ ಇದ್ವಿ, ಸೊ ಹಾಗಾಗಿ ನಾವು ಭಾಳ ಕ್ವಾಂಟಿಟಿಗೆ ಮಾಡೋಕದ್ವಲ್ರಿ. ಸೊ ಹಾಗಾಗಿ ನಾವು ಕುಕ್ಕರ್ನಾಗ ಮಾಡಿದ್ವಿ. ಇದ್ರದ್ದು ರೆಸಿಪಿ ಬೇಕಾಗಿತ್ತಂದ್ರೆ ಫ್ರೆಂಡ್ಸ್ ಕೇಳ್ರಿ, ನಾನು ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ. ಸೊ ಇದು ನನಗೆ ಅವ್ರಿಗೆ ಕೊಡಾದ್ನಿ ಫ್ರೆಂಡ್ಸ್, ಹುಡುಗರಿಗೆಲ್ಲ ಹಾಕಿ ಕೊಡಾದ್ವಿ ರೀ. ಏನಿಲ್ಲ ಫ್ರೆಂಡ್ಸ್, ಇದ್ರ ಜೊತೆ ಬಿಸಿ ಇರ್ಬೇಕಾದ್ರೆ ತುಪ್ಪ ಹಾಕೊಂಡು ತಿಂದರೂ ನಡೀತೈತೆ ರೀ. ನಾ ಇಲ್ಲಿ ಹುಡುಗರಿಗೆಲ್ಲ ಹಾಲು ಹಾಕಿ ಕೊಡಾತಿದ್ನಿ. ತುಪ್ಪ ಹಾಲು ಏನು ಹಾಕಿದ್ರೆ ಚಲೋನ ಆಗತ್ತೆ ರೀ. ಟೇಸ್ಟ್ ಮಾತ್ರ ಭಾರಿ ಚಲೋ ಇರ್ತವೆ ಫ್ರೆಂಡ್ಸ್. ಇನ್ನು ಹೆಲ್ತಿಗೂ ಭಾಳ ಒಳ್ಳೇದ್ರಿ ಇದು. ಇನ್ನು ಕೆಲವೊಬ್ರು ಜನ ಏನು ಮಾಡ್ತಾರೆ ಅಂದ್ರೆ ಗೋಧಿ ಹಿಟ್ಟನಾಗೂ ಈ ಥರ ಮಾಡ್ಕೋತಾರೋ ಫ್ರೆಂಡ್ಸ್. ಬಟ್ ಅದು ಭಾಳ ಹೀಟ್ ಅಂತೇಳಿ ನಾವು ಸಣ್ಣ ರವದಾಗ ಮಾಡ್ತೀವಿ ರೀ. ನಮಗೆ ಹಿಂಗೆ ಅಭ್ಯಾಸ ಐತಿ. ಬಟ್ ಭಾಳ ಚಲೋ ಇರ್ತವೆ ಫ್ರೆಂಡ್ಸ್. ಒಂದು ಸರಿನಾದರೂ ಟ್ರೈ ಮಾಡಿರಿ, ಈಸಿ ರೆಸಿಪಿ ಅದ. ಇನ್ನು ಸಾಯಂಕಾಲ ಆಗಿತ್ತು ಫ್ರೆಂಡ್ಸ್, ನಮ್ಮ ದೊಡ್ಡಪ್ಪ ಹಾರ್ಮೋನಿಯಂ ಬಾರ್ಸಕತ್ತಿದ್ನ ರೀ. ಎಲ್ಲ ಹುಡುಗರು ಇದ್ವಲ್ಲ, ಸೊ ಹಾಗಾಗಿ ತೋರಿಸ್ಕೋತಾ ಬಾರಿಸಿರಾಯ್ತು. ಸುಮ್ಮನೆ ಕುಂದಿರ್ತಾರೆ ಒಂದು ಕಡೆ ಅಂಥೇಳಿ ನಮ್ಮ ದೊಡ್ಡಪ್ಪ ತೋರ್ಸಾತಿದ್ದ ಇವರೆಲ್ಲ ಅಜ್ಜ ಭಾಳ ಚಂದ ಬಾರಿಸ್ತಾನಲ್ಲ ಅಂಥೇಳಿ ನೋಡ್ಕೊತ ಕುಂತ್ಕೊಂಡಿದ್ರು. ಇನ್ನು ಭಜನೆ ಜಾಗರಣೆ ಅಂತೆಲ್ಲ ಭಾಳ ಮಾಡ್ತಾರೆ ನಮ್ಮ ಕಡೆ. ಸೊ ಅದ್ರಾಗೆಲ್ಲ ನಮ್ಮ ದೊಡ್ಡಪ್ಪಗೆ ಹಾಡಿ ಭಾಳ ರೂಢಿ ಐತ್ರಿ. ಅದೆಲ್ಲ ಭಾಳ ಇಷ್ಟಪಡ್ತಾರೆ ಅವ್ರ ಸಂಗೀತದ ಬಗ್ಗೆ. ಸೊ ಹೀಗಾಗಿ ಎಲ್ಲ ಮಕ್ಕಳನ್ನೂ ಕುಂದಿರಿಸ್ಕೊಂಡು ತೋರಿಸಾತಿದ್ರು, ಹಾಡಾತಿದ್ರು. ಇದು ಆವಾಗಿಂದನೂ ಅಭ್ಯಾಸ ಐತೆ ಅವ್ರಿಗೆ. ನಾನು ಸಣ್ಣಕ್ಕಿದ್ದಾಗಿಂದನೂ ಇದು ನೋಡ್ಕೊಂತನೇ ಬಂದೀನಿ ರೀ. ಆವಾಗೆಲ್ಲ ಫ್ರೆಂಡ್ಸ್ ನಾನು ನಮ್ಮ ಅಕ್ಕನವರೆಲ್ಲ ಕುಂತ್ಕೊಂಡು ಹಿಂಗೆ ಸೇಮ್ ಹಿಂಗೆ ಕುಂತ್ಕೊಂಡು ಕೇಳ್ತಾ ಇದ್ವಿ. ನಮಗೂ ಕಲ್ಸಕ್ಕೆ ಟ್ರೈ ಮಾಡಿದ್ರು ಅವ್ರು ಅವಾಗವಾಗ. ಬಟ್ ಈಗ ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡು ಕೇಳ್ತಾರೆ. ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್, ಒಂಥರ ಕಣ್ ತುಂಬಿ ಬರುತ್ತೆ. ದಿನ ಎಷ್ಟು ಜಲ್ದಿ ಪಾಸ್ ಆಗ್ಬಿಟ್ವಲ್ಲ, ನಾವು ಎಷ್ಟು ದೊಡ್ಡವರಾಗ್ಬಿಟ್ಟಿವಲ್ಲ ಅಂತೆಲ್ಲ ಅನ್ಸುತ್ತೆ ಫ್ರೆಂಡ್ಸ್ ನಂಗೆ. ನನ್ನ ಮಗಳು ಕುತ್ಕೊಂಡು ಟ್ರೈ ಮಾಡತ್ತಲ್ಲ ಫ್ರೆಂಡ್ಸ್, ನಾನು ಹಿಂಗೆ ಕುತ್ಕೊಂಡು ಟ್ರೈ ಮಾಡಿದ್ನಿ ರೀ. ಸೊ ಅವೆಲ್ಲ ನೆನಪಾಗ್ತಾವು. ಈಗ ನೋಡಿರಿ ನಾನು ಟ್ರೈ ಮಾಡತ್ತೀನಿ ಫ್ರೆಂಡ್ಸ್. ನಮ್ಮ ದೊಡ್ಡಪ್ಪ ಬಾರಿಸು ಅನ್ನತ್ತಿದ್ರು. ಇಲ್ರಿ ಭಾಳ ದಿನ ಆಗೈತಲ್ಲ, ಬರಲ್ಲ ಬಿಡ್ರಿ ಅಂಥೇಳಿ ನಾನು ಸುಮ್ಮನೆ ಹಾಗೆ ನೋಡಾತಿದ್ನಿ. ಇವೆಲ್ಲ ಸಣ್ಣ ಸಣ್ಣ ಮ್ಯಾಟ್ರ್ ಆಗಿರ್ಬೋದು, ಬಟ್ ನನಗದು ಭಾಳ ಖುಷಿ ಕೊಡುತ್ತೆ ರೀ. ಇನ್ನು ಇದೆಲ್ಲ ಮುಗಿದ್ಮೇಲೆ ಫ್ರೆಂಡ್ಸ್ ಊಟದ ಟೈಮ್ ಆಗಿತ್ತು ರೀ. ಹಿಂಗಾಗಿ ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ವಿ. ಒಂದೇ ಸಲ ಕುತ್ಕೊಂಡು ಊಟ ಮಾಡಕತ್ತಿದ್ದೆ ರೀ. ಇನ್ನು ನೋಡ್ರಿ ಸಣ್ಣ ಪುಟಾಣಿಗೆ ಕುಂತ್ಕೊಂಡೈತಿ. ಅವ್ರು ನೋಡಿ ಇದು ಒಂದು ಚೂರು ತಿನ್ನಕತ್ತಿತ್ತು. ನಮ್ಗೆ ಹಿಂಗೆಲ್ಲ ನೋಡೋಕೆ ಭಾಳ ಖುಷಿ ಆಗತ್ತೆ ರೀ. ಎಲ್ಲ ಒಂದೇ ಸರಿ ಇವರೆಲ್ಲರೂ ನಮ್ಮ ದೊಡ್ಡಪ್ಪ ಮೊಮ್ಮಕ್ಳು ಅಕ್ಕಾರ ನೋಡ್ರಿ. ಇಷ್ಟು ಜನ ಮೊಮ್ಮಕ್ಳು ಅದಾರ ಅವರಿಗೆ. ಅವ್ರಿಗೂ ಒಂಥರ ಖುಷಿ ಇವ್ರನ್ನೆಲ್ಲ ಒಂದೇ ಸರಿ ನೋಡಿ. ನಮಗೂ ಇವರೆಲ್ಲ ಒಂದೇ ಸರಿ ಹೊಟ್ಟೆ ತುಂಬ ನೋಡಿ. ಊರಾಗಿ ಇವ್ರಿಗೆ ಊಟ ಮಾಡಿ ಸಾಕಾಗಿರತ್ತೆ ರೀ. ಬಟ್ ಇಲ್ಲ ಅವ್ರಿಗೆ ಹೇಳೋದೇ ಬೇಡ, ಒಬ್ರು ನೋಡೊಬ್ರು ಚೆಂದಾಗಿ ಊಟ ಮಾಡ್ತಾರೋ, ಅದ ಒಂದು ನೆಮ್ಮದಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಮುಗಿಸಾತೀನಿ ರೀ. ನಿಮ್ಗೇನ್ರ ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ರೀ. ಬಾಯ್.